Success is never ending, failure is never final. ಇಂದಿನ ವಚನ ಎತ್ತಾಗಿ ತುತ್ತಾಗಿ ಹಿತ್ತಿಲ್ಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಲ್ಲಿ ಹತ್ತಿರು ಸರ್ವಜ್ಞ. Good morning everyone. I talk about topic discipline. Discipline means one of the rule and regulation. You know already, wear your uniform clean. That one also discipline. Discipline means key success of in our life. Discipline means wonderful opportunity. Sir already create this one speech topic. Daily all teachers one come any one topic speech that give us stage courage and far away fear. That one also discipline. Discipline means respect elders, parents and all persons. That one also discipline. Discipline means only person, no one person. Discipline means all natures come, all seasons come to and go one time on their this one discipline. Discipline ಅಂದ್ರೆ ಶಿಸ್ತು. ನೀವು ಆಲ್ರೆಡಿ ಗೊತ್ತು ನಿಮ್ಗೆಲ್ರಿಗೆ, ನಾವೆಲ್ಲರೂ ನೀಟಾಗಿ ಯೂನಿಫಾರ್ಮ್ ಹಾಕೊಂಡ್ಬಂದೀವಿ, ಕರೆಕ್ಟ್ ಟೈಮಿಗೆ ಸ್ಕೂಲಿಗೆ ಬರ್ತಾ ಇದ್ದೀವಿ ಅಂತೇಳಿ. ಕೇವಲ ಡಿಸಿಪ್ಲಿನ್ ಅಂದರೆ ಅದಷ್ಟೇ ಅಲ್ಲ. ಡಿಸಿಪ್ಲಿನ್ ಅಂದರೆ ನಾವೇನು ಮಾಡ್ಕೋಬೇಕು, ಸೆಲ್ಫ್ ಕಂಟ್ರೋಲ್ ಅಂದ್ರೆ ನೋಡ್ರಿ, ಎಲ್ಲರಿಗೂ ಟೀಚರ್ ಪಾಠ ಹೇಳ್ತಾರೆ, ಆದ್ರೂ ಕೂಡ ಸಮ್ ಸ್ಟೂಡೆಂಟು ಇಂಟೆಲಿಜೆಂಟು, ಸಮ್ ಸ್ಟೂಡೆಂಟು ಮಿಡಲ್ ಇರ್ತೀರಿ. ಇದಕ್ಕೆ ಕಾರಣ ಸೆಲ್ಫ್ ಕಂಟ್ರೋಲ್. ಪಾಠ ಹೇಳೋಂಥ ಸಂದರ್ಭದಲ್ಲಿ ನೀವೆಲ್ಲರೂ ಲಕ್ಷ್ಯ ಕೊಟ್ಟು ಪಾಠ ಕೇಳಿ ಹೇಳಿದಂಥದನ್ನು ಅವತ್ತೇ ಕಲ್ತ್ಕೊಂಡು ಬಂದರೆ ಅದು ಒಳ್ಳೆ ಡಿಸಿಪ್ಲಿನ್. ಡಿಸಿಪ್ಲಿನ್ ಅಂದ್ರೆ ಓನ್ಲಿ ಶಿಸ್ತು ನೀಟಾಗಿ ಬರೋ ಅಷ್ಟೇ ಇಲ್ಲ, ಗುಡ್ ಕ್ಯಾರೆಕ್ಟರ್ ಆ್ಯಂಡ್ ಗುಡ್ ಹ್ಯಾಬಿಟ್ಸ್. ನಿಮ್ಮ ಜೀವನದಲ್ಲಿ ಒಳ್ಳೆ ನಡೆದು ಅಳಿಸ್ಕೋಬೇಕು, ಒಳ್ಳೆ ರೀತಿ ಬಿಹೇವಿಯರ್ ಅಂದ್ರೆ ಒಳ್ಳೆ ವರ್ತನೆ ಇರ್ಬೇಕು, ಅದು ಕೂಡ ಡಿಸಿಪ್ಲಿನ್ ಆಗ್ತದೆ. ಇವಾಗ ಎಲ್ಲರೂ 10th ಕ್ಲಾಸ್ ಇದ್ದೀರಿ ನೋಡ್ರಿ, ಡಿಸಿಪ್ಲಿನ್ ಅಂದ್ರೆ ಏನೋ, ಈಗ ನೋಡ್ರಿ ಮಾರ್ಚ್ನಲ್ಲಿ ಫೈನಲ್ ಇಯರ್ ಎಕ್ಸಾಮ್ ಇರ್ತಾವ. ನಮ್ಮ ಎಕ್ಸಾಮ್ ಮಾರ್ಚ್ನಲ್ಲಿ ಅವ, ನಾವು ಏಪ್ರಿಲ್ ಓದ್ತೀವಿ, ಫೆಬ್ರವರಿ ಓದ್ತೀವಿ, ಜನವರಿ ಅದು ಡಿಸಿಪ್ಲಿನ್ ಅಲ್ರಿ. ಡಿಸಿಪ್ಲಿನ್ ಅಂದ್ರೆ ಏನು, ಇವತ್ತೇನು ಹೇಳ್ಯಾರೋ ಅದು ಕೆಲಸ ಇವತ್ತೇ ಆಗ್ಬೇಕು, ಅದನ್ನ ಮಾತ್ರ ಡಿಸಿಪ್ಲಿನ್ ಅಂತಾರೆ. ಆ ಥರ ಅಳವಡಿಸ್ಕೊಂಡ್ರೆ ಅಂದ್ರೆ ಏನಾಗ್ತದೆ ಜೀವನದಲ್ಲಿ ಸಕ್ಸಸ್ ಅಂತ್ರಿ. ನೋಡಿ ಎಕ್ಸಾಂಪಲ್ APJ ಅಬ್ದುಲ್ ಕಲಾಂ ಆಗ್ಬೋದು, ಪಂಡಿತ್ ಜವಾಹರ್ಲಾಲ್ ನೆಹರು ಆಗ್ಬೋದು, ಮಹಾತ್ಮ ಗಾಂಧೀಜಿ ಆಗ್ಬೋದು. ಅವರೆಲ್ಲ ಅವ್ರ ಜೀವನದಲ್ಲಿ ಡಿಸಿಪ್ಲಿನ್ ಅಳಿಸ್ಕೊಂಡ್ರೆ ಅಂದ್ರೆ ಯಾವಾಗ ಏನು ಮಾಡಬೇಕು, ನಮ್ಮ ಗುರಿ ಏನು, ನಮ್ಮ ಏಮ್ ಏನು, ಅದಕ್ಕೆ ನಾವು ಏನು ಕಾರ್ಯ ಕೈಗೊಳ್ಬೇಕು ಅಂತ ಹೇಳಿ ತಿಳ್ಕೊಂಡೆ ಅದ್ರ ಪ್ರಕಾರ ನಡ್ಕೊಂಡ್ರೆ ಅದೇ ಡಿಸಿಪ್ಲಿನ್ ರೀ. ನೀವು ಕೂಡ ಅದೇ ರೀತಿ ಆಡಿಸ್ಕೊಳ್ಬೇಕು. ಅಲ್ಲಿ ಡಿಸಿಪ್ಲಿನ್ ಅಂದ್ರೆ ನೀಟಾಗಿ ಯೂನಿಫಾರ್ಮ್ ಹಾಕೊಂಬರೋದು, ಟಿಫಿನ್ ಹಾಕೊಂಬರೋದು, ಕರೆಕ್ಟ್ ಟೈಮಿಗೆ ಬರೋದು, ಟೀಚರಿಗೆ ರೆಸ್ಪೆಕ್ಟ್ ಕೊಡೋದು, ಅದಷ್ಟೇ ಡಿಸಿಪ್ಲಿನ್ ಇಲ್ಲ. ಡಿಸಿಪ್ಲಿನ್ ಅಂದ್ರೆ ಪ್ರತಿಯೊಂದು ಕಾರ್ಯ ಯಾವತ್ತು ಆಗ್ಬೇಕು, ಯಾವ ಟೈಮ್ನಲ್ಲಿ ಆಗ್ಬೇಕು, ಅದನ್ನ ಹೆಂಗೆ ಕಾರ್ಯರೂಪಕ್ಕೆ ತರಬೇಕು, ಅದನ್ನ ಅಳಿಸ್ಕೊಂಡ್ರೆ ಮಾತ್ರ ಡಿಸಿಪ್ಲಿನ್. ಡಿಸಿಪ್ಲಿನ್ ಅಂದ್ರೆ ಸಕ್ಸಸ್ ಇನ್ ಅವರ್ ಲೈಫ್. ಇಷ್ಟು ಹೇಳಿ ಮುಗಿಸಿರ್ತೀನಿ.